ಬಿಸಿಲಿನ ಬೇಗೆಗೆ ಕೊಡಗಿನ ನಿಸರ್ಗ ಸಿರಿಯೇ ಮಂಕಾಗಿತ್ತು. ಸುಡು ಬಿಸಿಲಿಗೆ ಬೆಟ್ಟ ಗುಡ್ಡಗಳೆಲ್ಲ ಹೊಂಬಣ್ಣಕ್ಕೆ ತಿರುಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಮತ್ತೆ ಹಚ್ಚ ಹಸಿರ ಕಳೆ ತುಂಬಿಕೊಂಡಿದೆ. ಕಾಲಕ್ಕೆ ತಕ್ಕಂತೆ ಬದಲಾಗುವ ನಿಸರ್ಗದ ನೋಟವನ್ನು ಸವಿಯಲು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಆದರೆ ಜಿಲ್ಲೆಯ ಕೆಲವೊಂದು ಪ್ರವಾಸಿ ತಾಣಗಳು ಅವ್ಯವಸ್ಥೆಯಿಂದ ಕೂಡಿರುವುದಕ್ಕೆ ಇಲ್ಲೊಂದು ತಾಜಾ ಉದಾಹರಣೆ ಇದೆ. ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕೆರಗಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದಾಪುರದಲ್ಲಿರುವ ಮಕ್ಕಳಗುಡಿ ಬೆಟ್ಟ ಪ್ರವಾಸಿ ತಾಣವಾದರೂ ಕೂಡ ಅದರ ನಿರ್ವಹಣೆಯ ಬಗ್ಗೆ ಯಾರೂ ಹೆಚ್ಚಾಗಿ ತಲೆಕೆಡಿಸಿಕೊಂಡಂತೆ ಕಾಣ್ತಿಲ್ಲ. ಅದರಲ್ಲೂ ವ್ಯೂ ಪಾಯಿಂಟ್ ಬಳಿ ಯಾವುದೇ ಸುರಕ್ಷತೆ ಇಲ್ಲದೆ ತೀರಾ ಅಪಾಯಕಾರಿಯಾಗಿದೆ. ವ್ಯೂ ಪಾಯಿಂಟ್ ಎದುರು ಪಾತಾಳದಂತಿದ್ದು ಬೇಲಿ ತಡೆಗೋಡೆಯಂತಹ ಯಾವುದೇ ವ್ಯವಸ್ಥೆ ಅಲ್ಲಿಲ್ಲ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಪ್ರಪಾತಕ್ಕೆ ಉರುಳುವ ಸಾಧ್ಯತೆ ಇದೆ. ಪ್ರವಾಸಿಗರಿಗೆ ಆ ಭಾಗದಲ್ಲಿ ಸೂಕ್ತ ಭದ್ರತೆ ಕಲ್ಪಿಸುವ ಅನಿವಾರ್ಯತೆ ಇದೆ. ಬೆಟ್ಟದಲ್ಲಿ ತಂಪಾದ ಗಾಳಿ ಸೇವಿಸಲು ಪ್ರಕೃತಿಯ ಸೊಬಗನ್ನು ಕಣ್ತುಂಬಿಕೊಳ್ಳಲು ಬರುವ ಪ್ರವಾಸಿಗರಿಗೆ ಎಲ್ಲಿ ನೋಡಿದ್ರೂ ಮದ್ಯದ ಬಾಟಲಿಗಳೇ ಕಾಣಸಿಗುತ್ತೆ. ಕೆಲ ಪ್ರವಾಸಿಗರು ಸೇರಿದಂತೆ ಪುಂಡ ಪೋಖರಿಗಳು ಸ್ವಚ್ಛಂದ ಪರಿಸರವನ್ನು ಹಾಳುಗೆಡವುತ್ತಿದ್ದಾರೆ. ಇದರಿಂದಾಗಿ ಸಂಜೆ ಸಮಯದಲ್ಲಿ ಬೆಟ್ಟ ಹತ್ತೋಕೆ ಹಿಂದೇಟು ಹಾಕುವಂತಾಗಿದೆ. ಈ ಬಗ್ಗೆ ಚಿತ್ತಾರ ವಾಹಿನಿಯಲ್ಲಿ ವರದಿ ಪ್ರಸಾರವಾದ ಬಳಿಕ 2-3 ವರ್ಷದವರೆಗೆ ಪಂಚಾಯಿತಿ ವತಿಯಿಂದ ನಿರ್ವಹಣೆ ಮಾಡಲಾಗ್ತಿತ್ತು. ಅಗತ್ಯ ಕೆಲಸ ಕಾರ್ಯಗಳು ನಡೆಯುತ್ತಿತ್ತು. ಇದೀಗ ಮತ್ತೆ ಮಕ್ಕಳಗುಡಿ ಬೆಟ್ಟ ನಿರ್ಲಕ್ಷ್ಯಕ್ಕೊಳಪಟ್ಟಿದೆ. ಪ್ರವಾಸೋದ್ಯಮ ಇಲಾಖೆಯಂತೂ ಇದ್ದೂ ಇಲ್ಲದಂತಾಗಿದೆ. ಬೆಟ್ಟದ ಅಭಿವೃದ್ಧಿಯತ್ತ ಕಾಳಜಿ ತೋರಿಸುವುದನ್ನೇ ಮರೆತಿದೆ. ಇಂತಹ ಬೇಜವಾಬ್ದಾರಿತನದಿಂದಾಗಿ ಬೆಟ್ಟಕ್ಕೆ ತೆರಳುವ ರಸ್ತೆಯ ಬದಿಗಳೆಲ್ಲ ಕಾಡುಗಳಿಂದ ಮುಚ್ಚಿ ಹೋಗಿ ಅತ್ತ ಸುಳಿಯಲು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದನ್ನು ಅರಿತ ಬೆಂಗಳೂರಿನ ಉದ್ಯಮಿ ಸುರೇಶ್ ಎಂಬವರು ತಮ್ಮ ಸ್ವಂತ ಖರ್ಚಿನಲ್ಲಿ ರಸ್ತೆ ಬದಿಯ ಕಾಡುಗಳನ್ನು ಕಡಿಸಿದ್ದಾರೆ. ಜೆಸಿಬಿ ಮೂಲಕ ಕಾಡು ಗಿಡಗಳನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಸೂಕ್ತ ನಿರ್ವಹಣೆಗೆ ಮುಂದಾಗುವಂತೆ ಅವರು ಮನವಿ ಮಾಡಿದ್ದಾರೆ. ಈಗ ಇಲ್ಲಿ ಮಕ್ಕಳಗುಡಿ ಬೆಟ್ಟ ಹತ್ರ ಬಂದಿದ್ದೀವಿ. ಇದು ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಇದು. ಇಲ್ಲಿ ನಾನು ನೋಡ್ತಿದ್ದಂಗೆ ಮೊದಲು ತುಂಬ ಚೆನ್ನಾಗಿತ್ತು. ಈಗ ಕಾಡೆಲ್ಲ ಕೂಡೋಗಿ ಇಲ್ಲಿ ಯಾರು ಅಧಿಕಾರಿಗಳು ಏನೂ ಕ್ರಮನೇ ತಗೊಂಡಿಲ್ಲ. ನಾನು ಏನು ಹೇಳೋದಂದರೆ, ಈಗ ಸದ್ಯಕ್ಕೆ ನಮ್ಮದೇ ಸ್ವಂತ ದುಡ್ಡಲ್ಲಿ ಫುಲ್ ಕಂಪ್ಲೀಟ್ ಇದನ್ನು ಕ್ಲಿಯರ್ ಮಾಡಿಸಿ ಕೊಟ್ಟು, ರಸ್ತೆ ಆಗಲಿ ಆ ಕಾಡಾಗಲಿ ಎಲ್ಲ ತೆಗೆಸಿ ಇದೊಂದು ಒಳ್ಳೆ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ. ಇದನ್ನು ಮುಂದಕ್ಕಾದ್ರೂ ಅಧಿಕಾರಿಗಳು, ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಕ್ಲಿಯರಾಗಿ ಇಟ್ಕೊಳ್ಳೋಷ್ಟು ಒಂದು ಜವಾಬ್ದಾರಿ ವಹಿಸ್ಕೋಬೇಕಾಗ್ತದೆ. ಇದು ತುಂಬ ಎಲ್ಲ ಆಲ್ ಓವರ್ ನಮ್ಮ ಸ್ಟೇಟಿಂದ ಬರುವಂಥ ಜಾಗ ಇದು. ಸೊ ಈಗ ನಾವೇನು ಇದನ್ನು ರೆಡಿ ಮಾಡಿಕೊಟ್ಟಿದ್ದೀವಿ, ಇನ್ನು ಮುಂದಕ್ಕೆ ಇದಕ್ಕೆ ಒಂದು ಅಧಿಕಾರಿಗಳು ಒಂದು ಪ್ರೋತ್ಸಾಹದಿಂದ ಇದನ್ನು ಕಂಪ್ಲೀಟ್ ಕ್ಲೀನಾಗಿ ಮೇಂಟೈನ್ ಮಾಡುವಂಥದ್ದನ್ನು ನೋಡ್ಕೋಬೇಕು. ಕಣ್ಮುಂದೆ ಇರುವ ಪ್ರಕೃತಿ ಮಾತೆಯನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುತ್ತದೆ. ಗ್ರಾಮ ಪಂಚಾಯತ್ ಅಥವಾ ಇಲಾಖೆಯಾಗಲಿ ಪ್ರವಾಸಿ ತಾಣಗಳ ಉಳಿವಿಗೆ ಕ್ರಮ ಕೈಗೊಳ್ಳಬೇಕು. ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು. ಪ್ರವಾಸಿಗರು ಕೂಡ ತಿಂದು ಕುಡಿದ ವಸ್ತುಗಳನ್ನು ಅಲ್ಲೇ ಎಸೆಯದೆ ಬ್ಯಾಗ್ನಲ್ಲಿ ತುಂಬಿಕೊಂಡು ಬರುವ ಮೂಲಕ ಪ್ರವಾಸಿ ತಾಣಗಳ ಸೌಂದರ್ಯಕ್ಕೆ ಧಕ್ಕೆ ಉಂಟಾಗದಂತೆ ಎಚ್ಚರ ವಹಿಸಬೇಕಿದೆ. ವಿಶ್ವ ಕುಂಬೂರು, ಚಿತ್ತಾರ ನ್ಯೂಸ್, ಮಾದಾಪುರ.